ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡ್ಬಂದೆ. ಅದು ಏನು ಜಾಸ್ತಿ ಇಲ್ಲ, ಒಂದು 3 ನಿಮಿಷ 3.5 ನಿಮಿಷ ಅಷ್ಟೇ ಇರೋದು. ಇದ್ದಿದ್ದು ಶನಿ ದೇವ್ರ ದೇವಸ್ಥಾನ, ಹಾಗೆಯೇ ಆಂಜನೇಯನ ದೇವಸ್ಥಾನ, ಅವೆರಡೇನೇ ಇದ್ದಿದ್ದು. ಇವಾಗಂತೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಹಾಗೆಯೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ, ಹಾಗೆಯೇ ಶಿರಡಿ ಸಾಯಿಬಾಬಾ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಎಷ್ಟೊಂದು ದೇವಸ್ಥಾನಗಳಾಗಿದ್ದಾವೆ ಅಂದರೆ ಇದೊಂದು ದೇವಸ್ಥಾನಕ್ಕೆ ಹೋದರೆ ಸಾಕು, ಆಲ್ಮೋಸ್ಟ್ ಎಲ್ಲ ದೇವ್ರುಗಳಿಗೂ ಇಲ್ಲೇ ನಮಸ್ಕಾರ ಹಾಕ್ಕೊಂಬರ್ಬೋದು, ಅಷ್ಟು ದೇವಸ್ಥಾನಗಳಾಗಿದ್ದಾವೆ ಇವಾಗಲ್ಲಿ. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಶನಿವಾರ ಊಟ ಸಹ ಕೊಡ್ತಾರೆ. ಮುಂಚೆ ಎಲ್ಲ ಪ್ರತಿ ಶನಿವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ. ಇವಾಗ ಸ್ವಲ್ಪ ಬ್ಯುಸಿ, ಹಾಗಾಗಿ ಬರೋಕ್ಕಾಗ್ತಾ ಇಲ್ಲ ಅಂಗಡಿಗೆ ಹೋಗೋದ್ರಿಂದ. ಇನ್ನು ಚಿನ್ನಪ್ಪು ಹುಟ್ಟಿದ ಮೇಲಂತೂ ನಾನು ದೇವಸ್ಥಾನಗಳಿಗೆ ಹೋಗೋದೇ ಕಡಿಮೆ. ಇಲ್ಲಿ ಮುಂಚೆ ಅಂದರೆ ಬೈಕಲ್ಲಿ ಬಂದು ಹೋಗ್ತಾ ಇದ್ದೆ. ಇವಾಗ ಚಿನ್ನಪ್ಪು ಕರ್ಕೊಂಡು ಬಂದು ಹೋಗೋದಂದರೆ ಸ್ವಲ್ಪ ಕಷ್ಟ. ಹಾಗೆ ಪ್ರತಿದಿನ ಅನ್ಕೊತೀನಿ ಇವತ್ತು ವಿಡಿಯೋ ಮಾಡೋಣ ಅಂತ. ಅದೇನೋ ಗೊತ್ತಿಲ್ಲ, ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ರೆಸಿಪಿ ವಿಡಿಯೋಸ್ ಆದರೂ ಹಾಕೋಣ, ಅದಾದರೂ ಆಗಲಿ. ಹೇಗಿದ್ರೂ ಮೊನೆಟೈಸೇಷನ್ ಆನ್ ಆಗಿದೆ, ಏನಾದರೂ ಆಗುತ್ತೆ. ಒಂದು ವಿಡಿಯೋ ಹಾಕ್ತಾರಣ ಅಂದ್ಕೊತೀನಿ, ಅದು ಏನು ನನ್ನ ಕೈಲಿ ಆಗ್ತಾನೇ ಇಲ್ಲ. ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ಹಾಕೋಣ ಅಂದ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಮನೆ ಹತ್ತಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಯಾವುದೂ ಇರಲಿಲ್ಲ. ನಾನು ಬೆಂಗಳೂರಲ್ಲಿ JP ನಗರದಲ್ಲಿ ಒಂದು ದೇವಸ್ಥಾನ ಬಿಟ್ಟರೆ ನಾನು ಇವಾಗ ಇಲ್ಲೇ ನೋಡ್ತಾ ಇರೋದು. ಹಾಗಾಗಿ ನನಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರೋದಂತೂ ನಂಗೆ ತುಂಬ ಇಷ್ಟ. ನನಗೆ ರಾಘವೇಂದ್ರ ಸ್ವಾಮಿ 2011ರಿಂದನೂ ನಾನು ನಂಬಿದ್ದೀನಿ. ನಾನು ನಂಬಿರೋ ತಕ್ಕನಾಗಿ ನನ್ನ ಜೀವನದಲ್ಲಿ ಎಲ್ಲ ನನಗೆ ದೇವ್ರು ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಖುಷಿಯಾಗಿದೆ ನನಗೆ. ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಳ್ಳಿನೇ ಇಲ್ಲಿ ಯಾವುದೂ ಹತ್ರದಲ್ಲೇ ಇರಲಿಲ್ಲ. ಈ ದೇವಸ್ಥಾನ ಮಾಡಿರೋದಂತೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ. ನಾನು ಇನ್ನು ಮುಂದೆ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ನಾನು 3-4 ವರ್ಷನೇ ಆಯಿತು ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ವೀಡಿಯೋಸ್ ಹಾಕ್ತಾ ಇರಲಿಲ್ಲ. ಯಾಕೆ ಅಂದರೆ ವ್ಯೂಸ್ ಜಾಸ್ತಿ ಬರಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಅದೇ ಕೆಲಸನ ಬೇರೆ ಕಡೆ, ಈಗ ನಾನು ಅಂಗಡಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಅದೇ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ನಾನು ಸ್ವಲ್ಪ ನಮ್ಮ ಹಸ್ಬೆಂಡ್ಗೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ನಾನು ಆ ಕಡೆ ಕೆಲಸ ಮಾಡೋದಕ್ಕೆ ಅಂತ ಅಂಗಡಿಗೆ ಹೋಗ್ತಾಯಿದ್ದೆ. ಸೊ ಹಂಗಾಗಿ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಇನ್ನು ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗಿನ್ನು ಹೊಸೊಬ್ಬರಿಗೆಲ್ಲ ಸಪೋರ್ಟ್ ಮಾಡ್ತೀನಿ. ನಾನು 3-4 ವರ್ಷದಿಂದ ವೀಡಿಯೋಸ್ ಮಾಡಾಕ್ತಾಯಿದ್ದೀನಿ. ಆದರೆ ಜಾಸ್ತಿ ವೀಡಿಯೋಸೇನು ನಾನು ಜಾಸ್ತಿ ಹಾಕ್ತಾ ಇಲ್ಲ. ಅಟ್ಲೀಸ್ಟ್ ಹಾಕಿದೋಕ್ಕಾದ್ರೂ ಒಂದು ವ್ಯೂಸ್ ಬಂದರೆ ನನಗೂ ಖುಷಿಯಾಗುತ್ತೆ. ನಾನು ಎಷ್ಟೋ ವೀಡಿಯೋಸ್ನ ನಾನು ಪ್ರೈವೇಟ್ ಮಾಡಿಟ್ಟಿದ್ದೀನಿ. ಯಾಕೆ ಅಂದರೆ ವ್ಯೂಸ್ ಬರಲ್ಲ, ಸುಮ್ಮನೆ ಒಂದು 100-200 ವ್ಯೂಸ್ ಇರುತ್ತೆ. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ, ಇಷ್ಟು ವ್ಯೂಸ್ಗೋಸ್ಕರ ಇವಳು ವೀಡಿಯೋ ಮಾಡಬೇಕಿತ್ತ ಅಂತ ಅಂದ್ಕೊತಾರೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪ್ರೈವೇಟಿಗೆ ಹಾಕಿದ್ದೀನಿ ಕೆಲವೊಂದಷ್ಟು ವೀಡಿಯೋಸ್ನ. ಹಂಗಾಗಿ ನಾನು ವೀಡಿಯೋಸ್ ಜಾಸ್ತಿ ಕಾಣಿಸಲ್ಲ ನಿಮಗೆ ನನ್ನ ಚಾನಲ್ನಲ್ಲಿ. ಅದು ಅಲ್ಲದೆ ನಾನು ಯೂಟ್ಯೂಬ್ ವೀಡಿಯೋಸ್ ಹಾಕ್ತಿರೋ ವಿಷಯ ನಮ್ಮ ಫ್ಯಾಮಿಲಿ ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗಿದೆ. ಯಾರಾದರೂ ಏನಾದ್ರು ಅಂತಾರೆ ಅನ್ನೋ ಕಾರಣಕ್ಕೂ ನಾನು ವೀಡಿಯೋಸ್ ಕಡಿಮೆ ಹಾಕ್ತಾ ಇರೋದು. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ, ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.